ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಸುನಂದ ಪೂಜೆಗೋಸ್ಕರ ಇನ್ನೊಂದು ಸಂಬಂಧ ನೋಡ್ಕೊಂಡು ಬಂದಿರ್ತಾಳೆ. ಭಾಗ್ಯಂಗೆ ಏನೋ ಅದು ಅದರಲ್ಲಿ ಸರಿ ಇಲ್ಲ ಅನಿಸಿ ಫಸ್ಟ್ ನಾವು ಮನೆಗೆ ಹೋಗಿ ನೋಡೋಣ, ಪೂಜಾ ಮನೆಗೆ ಬರೋಕ್ಕೆ ಹೇಳ್ತೀನಿ ಅಂತ ಭಾಗ್ಯ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಸರಿ ಆಯಿತು, ಕೊನೆಗೆ ನೀನು ಒಪ್ಕೊಂಡಲ್ಲ, ನನಗಷ್ಟೇ ಸಾಕು, ಬನ್ನಿ ನಾವು ಈಗಲೇ ಮನೆಗೆ ಹೊರಡೋಣ ಅಂತ ಹೇಳಿಬಿಟ್ಟು 3 ಜನ ಈ ಕಡೆ ಮನೆಗೆ ಬರ್ತಾರೆ. ಈ ಕಡೆ ಹುಡುಗಿನ ಕರೆಸಿ ಅಂತ ಹುಡುಗಿನ ಕಡೆಯವರು ಬಂದು ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಹುಡುಗಿ ಇಲ್ಲಿಗೆ ಬರೋದಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಹುಡುಗಿ ಬರೋದಿಲ್ವಾ ಯಾಕೆ ಅಂತ ಕೇಳಿದಾಗ, ಯಾಕಂದರೆ ನಮಗೆ ಈ ಸಂಬಂಧ ಇಷ್ಟ ಇಲ್ಲ, ನಾವು ಅದಕ್ಕೆ ಹುಡುಗಿನ ಇಲ್ಲಿ ಕರೆಸಲೇ ಇಲ್ಲ, ನೀವಿನ್ನು ಹೊರಡ್ಬೋದು, ನಮ್ಮ ಹುಡುಗಿನ ನಿಮ್ಮ ಮನೆಗೆ ಕಳ್ಸೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಹುಡುಗನ ಕಡೆ ಅವರು ಹಾಗೆ ಸುನಂದಾಗ ತುಂಬಾ ಶಾಕ್ ಆಗುತ್ತೆ. ಭಾಗ್ಯ ಏನು ಮಾತಾಡ್ತಿದ್ಯಾ, ನನ್ನ ಹತ್ರ ಏಟ್ ತಿಂತೀಯ ಭಾಗ್ಯ, ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತ ಭಾಗ್ಯಂಗೆ ಸುನಂದ ಬೈದ್ಬಿಟ್ಲು. ನೋಡಿ ಆ ಥರ ಎಲ್ಲ ಏನೂ ಇಲ್ಲ, ಇನ್ನೇನು ನಮ್ಮ ಹುಡುಗಿ ಬಂದುಬಿಡ್ತಾಳೆ ಅಂತ ಸುನಂದ ಹೇಳಿದಾಗ, ಅಮ್ಮ ಇಲ್ಲ, ನಾನು ಪೂಜೆಗೆ ಇನ್ಫಾರ್ಮ್ ಕೂಡ ಮಾಡಿಲ್ಲ, ಆ ಪೂಜೆ ಇಲ್ಲಿಗೆ ಬರೋದಿಲ್ಲ, ಯಾವಾಗ ಇವರು ವರದಕ್ಷಿಣೆ ತೊಗೊಂಡು ನಮ್ಮ ತಂಗಿನ ಅವ್ರ ಮನೆ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟರು ಆವಾಗಲೇ ನಾನು ಈ ಸಂಬಂಧ ನನಗಿಷ್ಟ ಇಲ್ಲ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನಿನ್ನ ಮುಂದೆ ಹೇಳಿದ್ರೆ ನೀನು ಇದನ್ನು ಒಪ್ಕೊಳ್ಳಲ್ಲ ಅಂತ ಗೊತ್ತು, ಅದಕ್ಕೆ ಇವ್ರ ಮುಂದೆನೇ ಹೇಳೋಣ ಅಂತ ಇವ್ರನ್ನ ಇಲ್ಲಿಗೆ ಕರೆಸಿದ್ದು. ನೋಡು ಅಮ್ಮ, ಮದುವೆ ಅನ್ನೋದು ಒಂದು ಸಂಬಂಧ ಆಗಿರಬೇಕು ಹೊರತು ವ್ಯವಹಾರ ಆಗಿರಬಾರ್ದು. ನಾನು ನಮ್ಮ ಹುಡುಗಿನ ಪ್ರೀತಿಯಿಂದ ಇನ್ನೊಬ್ಬರ ಮನೆಗೆ ಸಂಬಂಧದ ಮೂಲಕ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹೊರತು ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಅದು ಅಂದ್ಕೊಳ್ಳೋದು ಇಲ್ಲ, ನಿಮಗೆ ವರದಕ್ಷಿಣೆನೇ ಬೇಕಾಗಿದ್ದರೆ ನೀವು ಬೇರೆ ಯಾರಾದರೂ ಹುಡುಗಿನೇ ನೋಡ್ಕೋಬೋದು, ಆದರೆ ನಮ್ಮ ತಂಗಿನ ವರದಕ್ಷಿಣೆ ಕೊಟ್ಟು ಇನ್ನೊಂದು ಮನೆಗೆ ಕಳ್ಸೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ, ದಯವಿಟ್ಟು ನೀವು ಇಲ್ಲಿಂದ ಹೊರಡ್ಬೋದು ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಹುಡುಗ ಮತ್ತು ಹುಡುಗನ ತಾಯಿ ತುಂಬಾ ಕೋಪ ಬಂದು, ಇದನ್ನೇ ಹೇಳೋದಿದ್ರೆ ಫೋನಲ್ಲಿ ಹೇಳ್ಬೋದಿತ್ತಲ್ಲ, ಸುಮ್ಮನೆ ನಮ್ಮನ್ನು ಇಲ್ಲಿ ತನಕ ಕರೆಸಿ ಯಾಕೆ ಅವಮಾನ ಮಾಡಬೇಕಿತ್ತು ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಸುನಂದಾಗೆ ತುಂಬಾ ಶಾಕ್ ಆಗುತ್ತೆ. ನೋಡಿ ನನ್ನ ಮಗಳು ಇವಳು ಯಾವಾಗಲೂ ಹೀಗೇ ಎಲ್ಲ ಉಲ್ಟಾ ಸೀದಾ ಮಾತಾಡ್ತಾನೆ ಇರ್ತಾಳೆ, ಇವಳು ಮಾತಿಗೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ, ನನ್ನ ಚಿಕ್ಕ ಮಗಳನ್ನು ನಾನು ಈಗಲೇ ಬರೋಕ್ಕೆ ಹೇಳ್ತೀನಿ, ನೀವು ಮಾತುಕತೆನ ಮುಂದುವರಿಸ್ಬೋದು ಅಂತ ಸುನಂದ ಹೇಳ್ತಿರುವಾಗ, ಅಮ್ಮ ಬಾಯಿ ಮುಚ್ತೀಯಾ, ನನ್ನ ತಂಗಿ ಪೂಜೆನ ನನಗೆ ಯಾರಿಗೂ ಮಾರ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಮದುವೆಗಿಂತ ಮುಂಚೆನೇ ಅವರು ವರದಕ್ಷಿಣೆ ಬೇಕು ಅಂತ ಕೇಳಿದವರು ನನ್ನ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂತ ನನಗೆ ಅದರಲ್ಲೇ ಅರ್ಥ ಆಗ್ತಿದೆ, ನಿನಗೆ ಅರ್ಥ ಆಗಬಾರ್ದ ಅಮ್ಮ, ವರದಕ್ಷಿಣೆ ತಗೊಂಡು ಮದುವೆ ಆಗೋದು ಕಾನೂನು ಪ್ರಕಾರ ಅಪರಾಧ. ನೋಡಿ ಮೇಡಮ್, ಇನ್ನೊಂದು ಸ್ವಲ್ಪ ಹೊತ್ತು ನೀವು ಇಲ್ಲೇ ಇದ್ದರೆ ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ, ದಯವಿಟ್ಟು ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿ ಎಂಟ್ರೆನ್ಸ್ ಕಡೆ ದಾರಿ ತೋರಿಸಿದಾಗ, ಬಾರೋ, ಈ ಹುಡುಗಿ ಇಲ್ಲ ಅಂತಂದರೆ ಇನ್ನೊಂದು ಹುಡುಗಿ, ಏನೋ ಇವ್ರ ಮನೇಲಿ ಮಾತ್ರನ ಹುಡುಗಿ ಇರೋದು, ಬಾರೋ ಅಂತ ಹೇಳಿಬಿಟ್ಟು ಅಮ್ಮ ಮಗ ಅಲ್ಲಿಂದ ಹೊರಟೋದ್ರೆ ಈ ಕಡೆ ಸುನಂದ ತಲೆ ಮೇಲೆ ಕೈ ಇಟ್ಕೊಂಡು ಡಬಾರ್ ಅಂತ ಬಿದ್ದು ಮುಗ್ದೋಯ್ತು, ನನ್ನ ಮಗಳು ಜೀವನ ಮುಗ್ದೋಯ್ತು, ಒಟ್ಟಿನಲ್ಲಿ ನನ್ನ ಮಗಳಿಗೆ ಒಳ್ಳೇದಾಗಬಾರ್ದು ಅಂತಲೇ ನೀನು ಈ ರೀತಿ ಎಲ್ಲ ಆಡ್ತಿದ್ದೀಯಲ್ಲ, ಒಂದು ಸಂಬಂಧ ನಿನ್ನಿಂದ ಮುರಿದೋದ್ರೆ ಇನ್ನೊಂದು ಸಂಬಂಧ ನೀನಾಗೆ ಮುರ್ಕೊತಿದ್ಯಾ, ಯಾಕೆ ನನ್ನ ಮಗಳ ಜೀವನದಲ್ಲಿ ಈ ಥರ ಆಟ ಆಡ್ತಿದ್ಯಾ, ನಿನ್ನ ಜೀವನ ಹಾಳಾಯಿತು ಅಂತ ಪೂಜನ ಜೀವನ ಉದ್ಧಾರ ಆಗೋದಕ್ಕೆ ನೀನು ಬಿಡೋದೇ ಇಲ್ವಾ, ಎಷ್ಟು ಕಷ್ಟಪಟ್ಟು ಒಂದು ಸಂಬಂಧ ನಾನು ತೊಗೊಂಡು ಬಂದಿದ್ದೆ, ಅದೇ ಅವ್ರ ಮುಂದೆ ಉಲ್ಟಾ ಸೀದಾ ಮಾತಾಡಿ ಅವರನ್ನು ಕಳಿಸ್ಬಿಟ್ಟೆಲ್ಲ, ಇದನ್ನು ನನ್ನ ಮಗಳನ್ನ ಯಾರು ಮದುವೆ ಆಗ್ತಾರೆ, ನಿನ್ನ ಜೀವನ ಥರನೇ ನನ್ನ ಮಗಳು ಈ ಪೂಜಾ ಜೀವನನೂ ಹಾಳಾಗೋಯ್ತು, ಯಾಕೆ ನಿನ್ನ ಹೊಟ್ಟೆಲಿ ಹುಟ್ಟಿದೆ, ಈ ಥರ ಈ ಕಷ್ಟ ನೋವನ್ನು ಕೊಡಬೇಕು ಅಂತಲೇ ಹುಟ್ಟಿದ್ಯಾ ಅಂತ ಸುನಂದ ಜೋರಾಗಿ ಅಳಕ್ಕೆ ಶುರು ಮಾಡಿದಾಗ, ನನ್ನ ಹೆಗಲ ಮೇಲೆ ಕೈ ಹಾಕಿ ಹಾಕಕ್ಕಂತ ಬಂದಾಗ, ಮುಟ್ಬೇಡ ನಿನ್ನನ್ನು ನನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ನಾಚಿಕೆ ಆಗುತ್ತೆ ಅಂತ ಸುನಂದ ಜೋರಾಗಿ ಕಿರ್ಚ್ತಾರೆ. ಅದನ್ನು ಕೇಳಿಸ್ಕೊಳ್ಳೋದು ಭಾಗ್ಯಂಗೆ ತುಂಬಾ ಬೇಜಾರಾಗುತ್ತೆ. ಬಂದುಬಿಟ್ಟು, ಅಲ್ಲ ಸುನಂದ, ನಿಮ್ಮ ಮಗಳನ್ನ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಇನ್ನೊಬ್ರಿಗೆ ಮಾರಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳಿದೆ. ಅದನ್ನು ಕೇಳಿಸ್ಕೊಂಡು ಬೀಗ್ತಿ ಅಮ್ಮ ಅಂತ ಸುನಂದ ಜೋರಾಗಿ ಕಿರ್ಚ್ತಾರೆ. ನೀನು ಮತ್ತೆ ಈ ಕಾಲದಲ್ಲಿ ತಂದೆ ತಾಯಿ ಮದುವೆ ಮಾಡಿಸಿರೋ ಜೋಡಿನೇ ಜಾಸ್ತಿ ಕಾಲ ಬಾಳಲ್ಲ, ಅದಕ್ಕೆ ನಿಮ್ಮ ದೊಡ್ಡ ಮಗಳೇ ಉದಾಹರಣೆ ಇದ್ದಾಳೆ, ಆಗಿರುವಾಗ ವರದಕ್ಷಿಣೆ ಕೊಟ್ಟು ಬಂಗಾರ ಅಂತ ಹುಡುಗಿನ ವ್ಯವಹಾರ ಮಾಡೋಕ್ಕೆ ಹೊರಟಿದ್ದೀರಲ್ಲ, ನಿಮ್ಮ ಮನಸ್ಸಾದ್ರೂ ಹೇಗೆ ಬರುತ್ತೆ, ನೀವು TV ಪೇಪರಲ್ಲಿ ನೋಡೋದಿಲ್ವಾ, ಸುನಂದ ವರದಕ್ಷಿಣೆ ಇವತ್ತು ತಗೊಂಡ್ರು ಮುಂದೆ ಮತ್ತೆ ವರದಕ್ಷಿಣೆ ಕಿರ್ಕುಳ ಅಂತ ಹುಡುಗಿಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟು ಹುಡುಗಿ ಎಷ್ಟೋ ಸರಿ ತಪ್ಪಾರಿ ತುಳಿದಿದ್ದಾಳೆ, ಅದನ್ನೆಲ್ಲ ನೋಡಿಕೊಂಡು ನೀವು ನಿಮ್ಮ ಮಗಳಿಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಸೋಕೆ ಹೊರಟಿದ್ದೀರಲ್ಲ, ಇದಕ್ಕೆ ಏನನ್ನ ಭಾಗ್ಯ ಮಾಡಿರೋದು ಸರಿಯಾಗೇ ಇದೆ, ಪೂಜೆಗೆ ಒಳ್ಳೆ ಸಂಬಂಧ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ, ಮತ್ತು ಹಾಕಲೇಬೇಕು ಅನ್ನೋ ಆಟಕ್ಕೆ ಅವಳನ್ನು ಯಾವುದಾದ್ರೂ ಮನೆಗೆ ಸೇರಿಸ್ಬೇಡಿ, ನಂತರ ಜೀವನ ಪೂರ್ತಿ ಅವಳು ಕಣ್ಣೀರು ಹಾಕೋ ಪರಿಸ್ಥಿತಿ ತಂದಿಡಬೇಡಿ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಸುನಂದ ಸೈಲೆಂಟ್ ಆಗಿಬಿಡ್ತಾಳೆ. ಈ ಕಡೆ ಪೂಜಾ ಕಿಶನ್ ಬಗ್ಗೆ ಯೋಚನೆ ಮಾಡ್ತಾ, ಅಲ್ಲಿ ಇವನಿಗೆ ಏನಾಗಿದೆ, ಇಷ್ಟು ದಿನ ಒಂಥರ ಟಾರ್ಚರ್ ಕೊಡ್ತಿದ್ದ, ಇವಾಗ ನೋಡಿದ್ರೆ ಈ ಥರ ಟಾರ್ಚರ್ ಕೊಡ್ತಾ ಇದ್ದೀನಿ, ಲವ್ ಅಂತೆ ಮದುವೆ ಅಂತೆ, ನಾನು ಯಾವತ್ತೂ ಈ ದೃಷ್ಟಿಯಲ್ಲಿ ನೋಡೇ ಇಲ್ಲ, ನನಗೆ ಗೊತ್ತು ಇದೆಲ್ಲ ಅವನ ಹೊಸ ಆಟ, ಇವನು ಹೊಸ ಆಟಕ್ಕೆ ನಾನು ಬಕ್ರ ಆಗೋದೆ,
ಇಲ್ಲ, ಇನ್ನು ಮುಂದೆ ನಾನು ಜಿಮ್ಗೆ ರಿಸೆಪ್ಷನ್ ಆಗಿ ಕೆಲಸಕ್ಕೆ ಹೋಗೋದೇ ಇಲ್ಲ, ಏನು ಬೇಕಾದರೂ ಆಗಲಿ ಅಂತ ಪೂಜಾ ಡಿಸೈಡ್ ಮಾಡ್ಕೊಂಡಿರ್ತಾಳೆ. ಈ ಕಡೆ ಬೆಳಗ್ಗೆ ಎಷ್ಟೊತ್ತಾದರೂ ಪೂಜಾ ರಿಸೆಪ್ಷನಿಸ್ಟ್ ಕೆಲಸಕ್ಕೆ ಬರದೇ ಇರೋದನ್ನು ನೋಡಿಕೊಂಡು ಕಿಶನ್ಗೆ ಅರ್ಥ ಆಗಿರುತ್ತೆ. ಪೂಜಾ ಇನ್ಮೇಲೆ ಕೆಲ್ಸಕ್ಕೆ ಬರಲ್ಲ ಅಂತ. ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಪಾಪ ಅವಳು ಆರಾಮ್ಸೆ ಕೆಲ್ಸಕ್ಕೆ ಬಂದು ಹೋಗ್ತಾ ಇದ್ಲು, ಆದರೆ ನಾನು ಏನೇನೋ ಹೇಳಿ ಅವಳಿಗೆ ಕೆಲಸನೇ ಬಿಡೋ ಥರ ಮಾಡಿಬಿಟ್ಟೆ. ನನಗೆ ಗೊತ್ತು ನಾನು ಕೊಟ್ಟಿರೋ ಮಾತಿಗೆ ಬೇಜಾರು ಮಾಡಿಕೊಂಡು ಇನ್ನು ಮುಂದೆ ಕೆಲ್ಸಕ್ಕೆ ಬರೋದಿಲ್ಲ ಅಂತ. ಆದರೆ ನಾನು ಒಂದ್ಸರಿ ಪೂಜನ ಹತ್ರ ಮಾತಾಡಿ ಕ್ಷಮೆ ಕೇಳಬೇಕು ಅಂತ ಹೇಳಿಬಿಟ್ಟು ಪದೇ ಪದೇ ಪೂಜನ್ಗೆ ಫೋನ್ ಮಾಡೋಕ್ಕೆ ಶುರು ಮಾಡ್ತಾನೆ ಕಿಶನ್. ಈ ಕಡೆ ಕಿಶನ್ ಫೋನ್ ಬರ್ತಿದ್ದಂತೆ ಪೂಜಾ ಇರಿಟೇಟ್ ಆಗಿ ಫೋನ್ನ ಕಟ್ ಮಾಡೋಕ್ಕೆ ಶುರು ಮಾಡ್ತಾಳೆ. ನಂತರ ಬೇರೆ ದಾರಿ ಇಲ್ಲದೆ ಕಿಶನ್ ಒಂದು ವಾಯ್ಸ್ ನೋಟ್ನ ಕಳಿಸ್ತಾನೆ. ಒಂದೇ ಒಂದು ಸರಿ ನನ್ನನ್ನು ಮೀಟ್ ಮಾಡಬೇಕು, ಆಮೇಲೆ ನಿನ್ನ ಲೈಫ್ಗೆ ನಾನು ತಲೆನೇ ಹಾಕಲ್ಲ. ನೋಡು ಪೂಜಾ ಪ್ಲೀಸ್, ನಾನು ಜಿಮ್ ಹತ್ರ ಇರೋ ರಿಸೆಪ್ಷನ್ ಪಾರ್ಕಲ್ಲಿ ಕಾಯ್ತಾ ಇರ್ತೀನಿ, ದಯವಿಟ್ಟು ಇದೊಂದು ಸರಿ ನನ್ನನ್ನು ಬಂದು ಮೀಟ್ ಮಾಡು, ನೀನು ಬರೋ ತನಕ ನಾನು ಅಲ್ಲೇ ಕಾಯ್ತಾ ಇರ್ತೀನಿ ಅಂತ ಕಿಶನ್ ವಾಯ್ಸ್ ನೋಟನ್ನು ಕಳಿಸಿರ್ತಾನೆ. ಈ ಕಡೆ ವಾಯ್ಸ್ ನೋಟನ್ನು ಪೂಜಾ ಬೇರೆ ದಾರಿ ಇಲ್ಲದೆ ಕೇಳಿಸ್ಕೊಂಡಾಗ ಅವಳಿಗೆ ತುಂಬಾ ಶಾಕ್ ಆಗುತ್ತೆ. ಏನು ಮಾಡಕೊಟ್ಟಿದ್ದಾನೆ ಕಿಶನ್, ಮನೇಲಿ ಒಂಥರ ಹಿಂಸೆ ಆದರೆ ಇವನು ಒಂಥರ ಹಿಂಸೆ, ಯಾಕಾದರೂ ರಿಸೆಪ್ಷನಿಸ್ಟ್ ಆಗಿ ಜಿಮ್ಗೆ ಕೆಲ್ಸಕ್ಕೆ ಹೋದ್ನೋ, ಕೆಲ್ಸಕ್ಕೆ ಸೇರಿಕೊಂಡೆ ಅಂತ ಅನ್ನಿಸ್ತಿದೆ. ಈ ವಿಷಯ ಮನೆಯವ್ರಿಗೆ ಏನಾದರೂ ಗೊತ್ತಾದರೆ ಅಷ್ಟೇ ನನ್ನ ಕತೆ ಮುಂಚೆನೇ ಮನೆಯಲ್ಲಿ ಎಷ್ಟೊಂದೆಲ್ಲ ಸಮಸ್ಯೆ ಇದೆ. ಈ ಸಮಸ್ಯೆ ಏನಾದರೂ ಸೇರಿಕೊಂಡ್ರೆ ಅಮ್ಮ ಇನ್ನಷ್ಟು ಭಾಗ್ಯಕ್ಕಂಗೆ ಬೈಯೋಕ್ಕೆ ಶುರು ಮಾಡ್ತಾರೆ. ಇಲ್ಲ ಇದನ್ನು ಇಲ್ಲಿಗೆ ಮುಕ್ತಾಯ ಆಗಲೇಬೇಕು, ಅದಕ್ಕೆ ನಾನು ನಾಳೆ ಬೆಳಗ್ಗೆ ಕಿಶನ್ ಮೀಟ್ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಬೆಳಗ್ಗೆನೇ ಬೇಗ ರೆಡಿ ಆಗಿಬಿಟ್ಟು ಪೂಜಾ ಪಾರ್ಕ್ ಕಡೆ ಬರ್ತಾ ಇರುವಾಗ ಈ ಕಡೆ ಅದೇ ದಾರಿಯಲ್ಲಿ ತಾಂಡವ್ ಬರ್ತಾ ಇರ್ತಾನೆ. ಇದು ಪೂಜಾ ಅಲ್ವಾ, ಅವಳು ಪಾರ್ಕ್ ಒಳಗಡೆ ಯಾಕೆ ಬರ್ತಾ ಇದ್ದಾಳೆ, ಕಂಡುಹಿಡಿಯಬೇಕು ಅಂತ ಕಾರನ್ನು ಸೈಡ್ಗೆ ಹಾಕಿ ಪೂಜೆನ ಫಾಲೋ ಮಾಡಿಕೊಂಡು ಪಾರ್ಕ್ ಹತ್ರ ಬರ್ತಾರೆ. ನಾವು ಈ ಕಡೆ ಪೂಜಾ ಕಿಶನ್ ಹತ್ರ ಬಂದ್ಬಿಟ್ಟು ಕಿಶನ್ ಅಂತ ಕರೆದಾಗ ಪೂಜಾ ಕೊನೆಗೂ ಬಂದಿಲ್ಲ. ಪೂಜಾ ನೋಡು, ಐ ಆಮ್ ರಿಯಲಿ ಸಾರಿ, ನಾನು ನಿನ್ನ ಹತ್ರ ಅದೆಲ್ಲ ಮಾತಾಡಬಾರ್ದಾಗಿತ್ತು. ನೋಡು, ಇನ್ನು ಮುಂದೆ ನಾವು ಮುಂಚೆ ಹೇಗಿದ್ವೋ ಹಾಗೆ ಇರೋಣ, ಈ ಲವ್ಗೆ ಇವನ್ನೆಲ್ಲ ಪಕ್ಕಕ್ಕಿಟ್ಟು ನಾವಿಬ್ಬರು ಮತ್ತೆ ಫ್ರೆಂಡ್ಸ್ ಆಗಿರೋಣ, ಅದೇ ಜಗಳ ಅದೇ ತುಂಟಾಟ ಆಡ್ಕೊಂಡು ಜಿಮ್ಮಲ್ಲಿ ಬಾಸ್ ರಿಸೆಪ್ಷನ್ ಅಷ್ಟಾಗಿಯೇ ಇರೋಣ ಅಂತ ಹೇಳಿದಾಗ, ಬೇಡ ಕಿಶನ್, ನಿನ್ನ ಮನಸ್ಸಲ್ಲಿ ಒಂದ್ಸರಿ ಕೆಟ್ಟ ಭಾವನೆಗಳೆಲ್ಲ ಮೂಡಿದೆ, ಮತ್ತೆ ನಾನು ನಿನ್ನ ಕಣ್ಮುಂದೆ ಇರೋದು ಸರಿ ಬರಲ್ಲ, ನಾನು ಬೇರೆ ಯಾವ್ದಾದ್ರು ಕೆಲಸನ ನೋಡ್ಕೊತೀನಿ ಅಂತ ಪೂಜಾ ಹೇಳಿದಾಗ, ಪ್ಲೀಸ್ ಪೂಜಾ ಆ ಥರ ಎಲ್ಲ ಹೇಳ್ಬೇಡ, ನೀನು ಆ ಥರ ಹೇಳಿದ್ರೆ ನನಗೆ ಗಿಲ್ಟ್ ಫೀಲಿಂಗ್ ಇರುತ್ತೆ, ನನ್ನಿಂದಾಗಿ ನೀನು ಕೆಲಸ ಅನ್ನೋದು ನನಗೆ ಲೈಫ್ ಲಾಂಗ್ ಕೊರಗ್ತಾ ಇರುತ್ತೆ, ಪ್ಲೀಸ್ ಪೂಜಾ ಅಂತ ಹೇಳಿದಾಗ, ಇಲ್ಲ ಕಿಶನ್, ನಾನು ಡಿಸೈಡ್ ಮಾಡಿ ಆಯಿತು, ನಾನು ಇನ್ನು ಮುಂದೆ ರಿಸೆಪ್ಷನಿಸ್ಟ್ ಆಗಿ ನೀನು ಜಿಮ್ಮಲ್ಲಿ ಕೆಲಸ ಮಾಡೋದಿಲ್ಲ, ನಾನು ನಿನ್ನನ್ನು ಯಾವತ್ತೂ ಆ ದೃಷ್ಟಿಯಲ್ಲಿ ನೋಡೇ ಇಲ್ಲ, ಆದರೆ ನೀನು ನನ್ನನ್ನು ಆ ದೃಷ್ಟಿಯಲ್ಲಿ ನೋಡಿದೆ ಅನ್ನೋದು ಗೊತ್ತಾದ ತಕ್ಷಣ ನಾನು ಅವತ್ತೇ ರಿಸೆಪ್ಷನಿಸ್ಟ್ ಕೆಲಸಕ್ಕೆ ಮುಕ್ತಾಯ ಹೇಳಿಬಿಟ್ಟಿದ್ದೀನಿ ಅಂತ ಪೂಜಾ ಹೇಳಿದಾಗ, ಪೂಜನ ಕೈ ಇಟ್ಕೊಂಡು, ಪ್ಲೀಸ್ ಪೂಜಾ ಆ ಥರ ಎಲ್ಲ ಹೇಳ್ಬೇಡ, ನಾನು ನಿನ್ನ ಮನಸ್ಸಿಗೆ ಅಷ್ಟೊಂದು ಕಷ್ಟ ಆಗುತ್ತೆ ಅಂತ ಗೊತ್ತಿದ್ದರೆ ಆ ವಿಷಯ ನಾನು ನಿನ್ನ ಹತ್ರ ನಾನು ಹೇಳ್ತಾನೆ ಇರಲಿಲ್ಲ, ಪ್ಲೀಸ್ ಪೂಜಾ ಇದೊಂದು ಸರಿ ನನ್ನನ್ನು ಎಕ್ಸ್ಕ್ಯೂಸ್ ಮಾಡು ಅಂತ ಪೂಜಾನ ಕೈ ಇಟ್ಕೊಂಡು ಈ ಕಡೆ ಕಿಶನ್ ಮಾತಾಡ್ತಿದ್ರೆ ಎಲ್ಲ ತಾಂಡವ್ಗೆ ನೋಡಿಕೊಂಡು, ಅಂದರೆ ಪೂಜನ ಈ ಜೀವನದಲ್ಲಿ ಯಾವನೋ ಒಬ್ಬ ಇದ್ದಾನೆ, ಒಳ್ಳೇದಾಯಿತು, ಈ ಚಾನ್ಸ್ನ ಯೂಸ್ ಮಾಡಿಕೊಂಡು ಭಾಗ್ಯಂಗೆ ಇನ್ನಷ್ಟು ನೋವು ಕೊಡಬೇಕು, ಆದರೆ ಇವನು ಯಾಕೆ ಪೂಜೆ ಮುಂದೆ ಒಳ್ಳೆ ಬೇಡ್ಕೊಳ್ಳೋ ಥರ ಇದೆಯಲ್ಲ ಅಂತ ಆ ಕಡೆ ನೋಡ್ತಾ ಇರ್ತಾನೆ ತಾಂಡವ್. ಅದೇ ಟೈಮಲ್ಲಿ ಸ್ವಲ್ಪ ಪಾರ್ಕಿಗೆ ಹಿರಿಯರೆಲ್ಲ ಬರ್ತಾರೆ. ಈ ಕಡೆ ಪೂಜನ ಕೈ ಹಿಡ್ಕೊಂಡು ಮಾತಾಡ್ತಿರೋದು ನೋಡಿಕೊಂಡು, ಏನಾಗ್ತಿದೆ ಇಲ್ಲಿ ನಿಮಗೆ, ಇಂಥ ಕೆಟ್ಟ ಕೆಲಸ ಮಾಡೋದಕ್ಕೆ ಇದೇ ಪಾರ್ಕ್ ಇರೋದಾ, ಈ ಪಾರ್ಕ್ ಹಿರಿಯರ್ ವಾಕಿಂಗ್ ಮಾಡೋಕ್ಕೆ ಅಂತ ಇರೋದು, ಇಂಥ ಪಾರ್ಕಲ್ಲಿ ನೀವು ಎಲ್ಲ ಬಂದುಬಿಟ್ಟು ಹೊಲ್ಸ್ ಮಾಡಬೇಡಿ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು, ನಾವೇನು ಮಾಡಿದ್ವಿ ಸರ್, ನಾವು ಮಾತಾಡ್ತಾನೆ ಇದೀವಲ್ಲ ಅಂತ ಕಿಶನ್ ಕೇಳ್ತಾನೆ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಯಾ ಅಂತ ನಾವು ನೋಡ್ತಾ ಇದ್ದೀವಿ, ಒಂದು ಹುಡುಗಿ ಕೈ ಹಿಡ್ಕೊಂಡು ಎಳಿತಾ ಇದೆಯಲ್ಲ, ಇದೇನಾ ನಿನಗೆ ಮನೇಲಿ ಕಲಿಸಿರೋ ಸಂಸ್ಕಾರ, ಏನಮ್ಮ ನೀನು ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇದೆಯಲ್ಲ, ಅಂದರೆ ನಿನ್ನ ಕುಮ್ಮಕ್ಕೂ ಇದರಲ್ಲಿ ಇದೆ ಅಂತ ಆಯಿತು ತಾನೇ, ನಿಮ್ಮಂಥವ್ರಿಗೆ ಇಂದನೇ ಯುವ ಪೀಳಿಗೆ ಹಾಳಾಗ್ತಿರೋದು, ನಿಮ್ಮಂಥವ್ರನ್ನ 4 ಜನ ಬೇರೆಯವರು ನೋಡಿದರೆ ಅವರು ನಿಮ್ಮ ಅದನ್ನೇ ಹಿಡಿದ್ಬಿಡ್ತಾರೆ, ಅದಕ್ಕೆ ನಾನು ಇದೇ ಶಿಕ್ಷೆ ಕೊಡಬೇಕು, 4 ದಿನ ಮಾತಾಡಿಬಿಟ್ಟು ದೂರ ಆಗೋ, ನಿಮಗೆ ಜೀವನ ಪೂರ್ತಿ ಒಟ್ಟಿಗೆ ಇದ್ದು ಸಂಸಾರ ಹೇಗೆ ನಡೆಸೋದು ಅನ್ನೋದನ್ನ ನಾವು ಕಲಿಸ್ತೀವಿ, ಹೇಗೆ ಕೊಡೋ ತಾಳಿನ ಅಂತ ಹೇಳಿಬಿಟ್ಟು ತಾಳಿನ ಮುಂದೆ ತೋರಿಸ್ತಾರೆ. ಈ ಕಡೆ ತಾಳಿ ನೋಡಿಕೊಂಡು, ಸರ್ ನೀವು ಏನು ಮಾಡೋಕೊಳ್ತಿದ್ದೀರಾ ಅಂತ ಕಿಶನ್ ಕೇಳಿದಾಗ, ಈಗ ಆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಬೇಕು, ನಮ್ಗೆ ಗೊತ್ತು, ನಿಮ್ಮಂಥವರೆಲ್ಲ ಇಲ್ಲಿಗೆ ಬರೋದು ಬರೀ ಟೈಮ್ ಪಾಸ್ಗೆ, 4 ದಿನ ಪ್ರೀತಿ ಪ್ರೇಮ ಅಂತ ಸುತ್ತಾಡಿಬಿಟ್ಟು ನಂತರ ನಿಮ್ಮ ಪಾಡಿಗೆ ನೀವು ಹೋಗ್ತೀರಾ, ನಿಮ್ಮಂಥವ್ರಿಗೆ ಈ ಸಮಾಜಕ್ಕೆ ಕೆಟ್ಟ ಹೆಸರು, ಅದಕ್ಕೆ ನಿಮ್ಮಂಥವರೆಲ್ಲ ಕಡಿಮೆ ಆಗಬೇಕು
ಅಂದರೆ ಈ ಥರ ಶಿಕ್ಷೆ ನಿಮಗೆ ಕೊಡಲೇಬೇಕು. ನೀನು ಹಾಗೆ ಕಟ್ತೀಯೋ ಇಲ್ಲ ಪಬ್ಲಿಕ್ನೆಲ್ಲ ಒಂದು ಮಾಡಿ ಅವ್ರ ಮೂಲಕ ಕಟ್ಟಿಸ್ಲಾ ಅಂತ ಹೇಳಿದಾಗ, ಸರ್ ನೋಡಿ ಸರ್ ನಾವಿಲ್ಲಿ ಸುಮ್ಮನೆ ಮಾತಾಡೋಕ್ಕೆ ಬಂದಿದ್ದು ನಮ್ಮಿಬ್ಬರ ಮಧ್ಯೆ ಅಂಥದ್ದೇನೂ ಇಲ್ಲ ಪೂಜಾ ಹೇಳಿದಾಗ, ನೀನು ಸಾಕು ಸುಮ್ಮನಿರಮ್ಮ, ನಿನ್ಗೆ ಮಾತಾಡೋಕ್ಕೆ ಇದೇ ಜಾಗ ಸಿಕ್ಕಿರೋದಾ, ನೀನು ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ನೀನು ಒಳ್ಳೆ ಕುಟುಂಬದವಳು ಅಂತ, ನಿನಗೆ ನಾಚಿಕೆ ಆಗಲ್ವಮ್ಮ ಈ ಥರ ಪಬ್ಲಿಕ್ಕಲ್ಲಿ ಈ ಥರ ನಡ್ಕೊಳ್ಳೋಕ್ಕೆ ಅದು ಒಬ್ಬ ಹುಡುಗನ ಜೊತೆ ನೀನು ಇವಾಗ ಕಟ್ತೀಯಾ ಇಲ್ಲ ಇಂದ್ರ ಪೊಲೀಸ್ ಕಾಲ್ ಮಾಡಲಾ ಅಂತ ಕಿಶನ್ಗೆ ವಾಯ್ಸ್ ರೇಸ್ ಮಾಡ್ತಿರೋದನ್ನ ನೋಡಿಕೊಂಡು ಬೇರೆ ದಾರಿ ಇಲ್ಲದೆ ಅವನು ಅವ್ರ ಕೈಯಲ್ಲಿರೋ ತಾಳಿನ ಕಿಶನ್ ಇಸ್ಕೊತಾನೆ. ಬೇಡ ಕಿಶನ್, ಏನು ಮಾಡೋಕೊಟ್ಟಿದ್ಯಾ, ಇದೆಲ್ಲ ಸುಮ್ಮನೆ ಅವರು ನಮ್ಮನ್ನು ಎದುರ್ಸೋಕ್ಕೆ ಮಾಡ್ತಾ ಇರೋದು, ಇದೆಲ್ಲ ಬೇಕಾಗಿಲ್ಲ ಕಿಶನ್ ಅಂತ ಹೇಳಿದಾಗ, ಏನಮ್ಮ ನೀನು ನನ್ನ ಜೊತೆಗೆ ಸುತ್ತಾಡೋಕ್ಕೆ ಚೆನ್ನಾಗಿರುತ್ತೆ, ಇವನನ್ನು ಮದುವೆ ಆಗು ಅಂದರೆ ಆಗಲ್ವಾ, ನಿನ್ನ ಕೈಯಲ್ಲಿ ಈ ಕಟ್ಟಪ್ಪ ತಾಳಿನ ನೀನು ಇವತ್ತು ಇಲ್ಲಿಂದ ತಾಳಿ ಕಟ್ತೆ, ಇಬ್ಬರು ಹೊರಗಡೆ ಹೋಗಂಗಿಲ್ಲ ಅಂತ ಅಲ್ಲಿ ಬಂದಿರೋರೆಲ್ಲ ಹೇಳ್ತಾ ಇದ್ರೆ, ಈ ಕಡೆ ತಾಂಡವನನ್ನು ನೋಡಿ ಎಸ್ ಭಾಗ್ಯನ ಮಣ್ಣು ಮುಗಿಸೋಕ್ಕೆ ಒಳ್ಳೆ ದಾರಿ ಸಿಕ್ತು, ಇದರಿಂದ ಭಾಗ್ಯನ ಲೈಫು ಹೇಗೆ ಹಾಳು ಮಾಡ್ತೀನಿ ಅಂತ ನೋಡ್ತಾ ಇರೋ, ಯಾರ ಮುಂದೆ ತಲೆ ತಗ್ಸ್ಕೊಂಡು ತಲೆ ಎತ್ಕೊಂಡು ಓಡಾಡಬಾರ್ದು, ಆ ರೀತಿ ಮಾಡ್ತೀನಿ ಅಂತ ತಾಂಡ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊತಾ ಇರ್ತಾನೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.